ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದೊಳ್ಳೆ ರೆಮಿಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಮನೇಲಿ ಇರೋ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಹೇಗೆ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ, ಒಂದೆರಡು ಮುಷ್ಟಿ. ಮತ್ತು ಇದು ಕಾಲ ಜೀರಾ ಅಂತ ಹೇಳ್ತಾರೆ, ಇದೊಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದು ಸಾಸಿವೆ 2 ಸ್ಪೂನ್ ತೊಗೊಂಡಿದ್ದೀನಿ. ನಾನಿವಾಗ ಕರಿಬೇವನ್ನು ಮತ್ತು ಕಾಲ ಜೀರನ ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡಿಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸೀದೋಗಲ್ಲ, ಇಲ್ಲಾಂದರೆ ಅದು ಕಪ್ಪಗಾಗ್ಬಿಡುತ್ತೆ. ಇವಾಗಲೇ ಕಪ್ಪಗಾಗೋದು ಬೇಡ, ಅದು ಆಮೇಲೆ ಇನ್ನೊಂದು ಸರಿ ನಾವು ಫ್ರೈ ಮಾಡಬೇಕಾಗುತ್ತೆ. ಮತ್ತು ಸಾಸಿವೆನೂ ಅದೇ ಥರ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನಾನು. ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಅವೆರಡು ಸಾಮಗ್ರಿಯನ್ನು ಅರ್ಧಂಬರ್ಧ ಪುಡಿ ಪುಡಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಫುಲ್ ಪುಡಿ ಬೇಡ, ನೈಸ್ ಬೇಡ, ಅರ್ಧಂಬರ್ಧ ಹಾಕಿ ಮತ್ತು ಸಾಸಿವೆ ಜೊತೆನೇ ಇದನ್ನು ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು ಒಂದು 10 ನಿಮಿಷ. ಅವಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಎಲ್ಲನೂ. ನೋಡಿ, ಇವಾಗ ಅದನ್ನು ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಬೇಕು. ನಾವು ಪುಡಿ ಮಾಡ್ಕೊಳ್ತಾ ಇದ್ದೀನಿ, ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನುಣ್ಣಗೆ ಆಗಿದೆ. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು. ಇದು ನೋಡಿ, ತಲೆಗೆ ಹಚ್ಚಿದ್ರೆ ಬಿಳಿ ಕೂದಲು ಮತ್ತು ಕಪ್ಪಾಗ್ತಾ ಬರುತ್ತೆ, ಕ್ರಮೇಣವಾಗಿ ಕಪ್ಪಾಗ್ತಾ ಬರುತ್ತೆ. ಮಕ್ಕಳಿಗೆಲ್ಲ ಹಚ್ಬೋದು, ಇದೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಡೈ ಹಚ್ಕೊಳ್ಳೋದಕ್ಕಿಂತ, ಹೇರ್ ಡೈ ಹಚ್ಕೊಳ್ಳೋದಕ್ಕಿಂತ ಇದನ್ನು ಹಚ್ಕೊಂಡ್ರೆ ತುಂಬ ಉಪಯೋಗ. ಮತ್ತು ನಮ್ಗೆ ಅಲರ್ಜಿ ಎಲ್ಲ ಏನೂ ಆಗೋಲ್ಲ, ಮಕ್ಳಿಗೂ ತೊಂದರೆ, ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆದ್ದರಿಂದ ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, 2 ಸ್ಪೂನು ನಾನು 2 ಸ್ಪೂನ್ ಕೊಬ್ಬರಿ ಎಣ್ಣೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್, 1.5 ಸ್ಪೂನಷ್ಟು ಈ ಪೌಡರನ್ನು ಹಾಕಿ ಕಲಸಿ ಹಚ್ಕೊಳ್ತೀನಿ. ಬುಡದಿಂದನೇ ಹಚ್ಕೊಂಡ್ರೆ ಅದು ಕ್ರಮೇಣವಾಗಿ ಕಪ್ಪಾಗುತ್ತಾ ಬರುತ್ತೆ. ನಾವು ಹೇರ್ ಡೈ ಉಪಯೋಗಿಸೋದಕ್ಕಿಂತ ಇದು ತುಂಬ ಉಪಯುಕ್ತವಾದ ಒಂದು ರೆಮಿಡಿ. ಇದನ್ನೆಲ್ಲರೂ ಬಳಸಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಇದು ಹೇಗಿರುತ್ತೆ ಅಂತ. ಕ್ರಮೇಣವಾಗಿ ನಮಗೆ ತಲೆ ಕೂದಲು ಕಪ್ಪಾಗ್ತಾ ಬರುತ್ತೆ. ಇದು ಸೂಪರ್ ಫಾಸ್ಟ್ ಅಲ್ಲ. ಸೂಪರ್ ಫಾಸ್ಟ್ ಅಂದರೆ ನಾವು ಹೇರ್ ಡೈನೇ ಹಚ್ಕೋಬೇಕು. ರೆಡಿಮೇಡ್ ಅಂಗಡಿಯಲ್ಲಿ ಸಿಗೋ ಹೇರ್ ಡೈ ಯಾವ ಥರ ಸೂಪರ್ ಫಾಸ್ಟಾಗಿ ಕಪ್ಪಾಗುತ್ತೋ ಅದೇ ಥರ ಸೂಪರ್ ಫಾಸ್ಟಾಗಿ ಬೆಳ್ಳಗೂ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಬೇಡ, ಇದನ್ನು ಉಪಯೋಗಿಸಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೆ ವಿಡಿಯೋಸಲ್ಲಿ ಸಿಗ್ತೀನಿ.